ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು ಅವ್ರು ಕಲಿಸಿದ್ದು ಹಾಗೆ ಇದು ಸಿನಿಮಾ ಅದ್ಭುತ. ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು 5-6 ದಿನ ಡಬ್ಬಿಂಗ್ ಮಾಡಿದ್ವಿ. ಸಚ್ ವಂಡರ್ಫುಲ್ಲು. ಶೀತಲ್ ಅವರ ಸ್ಟುಡಿಯೋ ಚೆನ್ನಾಗಿತ್ತು, ಭಾಳ ಏಕಾಂತವಾಗಿತ್ತು. ಅವಾಗ ಏನು ಕಾಫಿ ಕುಡಿಯೋ ಜಾಗ ನನಗೆ ನಾನು ಒಳ್ಳೆ ಪಿಕ್ಚರ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ, ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ. ಕಾಫಿ ಕೂತ್ರೆ 20 ನಿಮಿಷ ಅರ್ಧ ಗಂಟೆ ಲೋಕಾಭಿರಾಮವಾಗಿ ಮಾತುಗಳು ಚೆನ್ನಾಗಿತ್ತು. ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಹೇಳ್ತೀರಲ್ಲ ಲಾಸ್ಟ್ ಬಂದು ಈ ಪಿಕ್ಚರ್ನ ತಿರ್ಗಾ ಮ್ಯಾಜಿಕ್ ಮಾಡ್ತಾರೆ. ನನಗೆ ಆ ನಂಬಿಕೆ ಇದೆ. ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು, ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ಇನ್ನೂ 50 ವರ್ಷ ಆದರೂ ಕಾಯ್ತಾರೆ. ಸೊ ಆ ಥರ ನಾವು ಭಾಳ ಗ್ಯಾರಂಟಿಡ್ ಆಗಿ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ. ಕೆಲವು ಮಧ್ಯೆ ಚೇಷ್ಟೆಗಳು ಇದ್ದೇ ಇರುತ್ತಪ್ಪ, ಇರಬೇಕು. ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನಿಸ ಇರುತ್ತೆ ಗೊತ್ತಾ? ಸರಿಗಮ ಪದನಿಸ ಗೊತ್ತೇ ಹಾಂ, ಅದು ಅಲ್ಲಿ ಮಡಿವಂತಿಕೆ ಇರ್ತಾ ಅಲ್ವೇ? ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು, ಪಂಚ್ ಡೈಲಾಗ್ಸು, ಅದು ಇದು ಎಲ್ಲ ಬರ್ತಾ ಇದೆ. ಒಂದು ಮೆಸೇಜ್ಗೋಸ್ಕರ ಸಿನಿಮಾ ಮಾಡ್ತೀವಿ. ಹಾಗೆ ಇರು ನಿಮ್ಮ ಅಪ್ಪನ ಥರ ಆದ್ಮೇಲೆ ಮಾತಾಡೋದು ಆಯ್ತಾ? ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು. ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರು ಹೇಳ್ತಾರೆ. ನಾನು ಎಲ್ಲೇ ಹೋದರೂ ಕೂಡ ಪಟ್ಟಂತ ಮಠ ಮಂಜುನಾಥ ಅಂತಾರೆ. ಅದು ಇನ್ನೊಂದು 30 ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಅಂತ ಹೇಳುವಂಥದ್ದು ಸೃಷ್ಟಿ ಆಗುತ್ತೆ. ನಾನಂತೂ ವೆರಿ ಹ್ಯಾಪಿ. ಅವರು ಇಬ್ಬರು ಮಾತಾಡೋದು, ಈ ಕೆಲವು ಬಾಯ್ತೀನಿ ಬಾಯ್ ಎಮೋಷನ್ ಆಗ್ಬಿಟ್ಟಲ್ಲ ಪಾಪ. ಏನು ಮಾಡೋಕ್ಕಾಗಲ್ಲ. ಬದುಕು ಒಂದೇ ಥರ ಇರೋದಿಲ್ಲ, ನವರಸಭರಿತವಾಗಿರುತ್ತೆ. ಅದರಲ್ಲಿ ಶೋಕರಸವೂ ಇರಬೇಕು. ಇದ್ದರೇ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ. ಬರೀ ನಗ್ತಾ ಇದ್ರೆ ಜೀವನ ಅಲ್ಲ, ದುಡ್ಡು ಬಂದ್ಬಿಟ್ರೆ ಜೀವನ ಅಲ್ಲ, ಬರೀ ಕಷ್ಟದಲ್ಲೇ ಇರೋ ಜೀವನ, ಎಲ್ಲವೂ ಮಿಶ್ರಿತ ಆದಾಗ ಇಟ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್. ಹಾಗೆ ಏನು ವರಿ ಮಾಡಬೇಡಿ. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದೆ. ಇವತ್ತು ಪೈಲಟ್ಗಳಾಗಿದೆ, ಆರ್ಮಿಗಳಲ್ಲಿದ್ದಾರೆ, ಯಾವ ಕ್ಷೇತ್ರ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಕಲಾವಿದರಿದ್ದಾರೆ. ಏನಂದರೆ ಧೈರ್ಯ ಹೊಂದಬೇಕು, ಮತ್ತು ಸ್ಥಿರತೆ ಹೊಂದಬೇಕು, ಮತ್ತು ಮುಂದೆ ನುಗ್ಗುವಂಥ ತಾಕತ್ತಿರಬೇಕು. ಆಮೇಲೆ ದೇವರು 2 ಕಿವಿ ಕೊಟ್ಟಿದ್ದಾನೆ ನಮಗೆ. ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು, ಕಿವಿಡೋ ಥರ ಬದುಕಬೇಕು. ದಟ್ ಈಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ. ಆವತ್ತು ನೀವು ಚೆನ್ನಾಗಿ ತಿಳ್ಕೊಂಡು ಕೇಳಿಸ್ಕೋಬೇಕು, ಕಿವಿಡೋ ಥರ ಬದುಕಬೇಕು. 2 ಕಣ್ಣುಗಳಿಂದ ನೋಡಬೇಕು, ನೋಡದೆ ಇಲ್ಲ ಕುರುಡನ ಥರ ಮುಂದೆ ಹೋಗ್ತಾರೆ. 2 ಕಾಲುಗಳು ಕೊಟ್ಟಿದ್ದಾನೆ. ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತಿರುತ್ತೆ ಕಾಲಲ್ಲಿ, ಅಲ್ಲಿವರೆಗೂ ನಡೆಯೋಕ್ಕೆ ಅಂತ ದೇವ್ರ ಕಾಲು ಕೊಟ್ಟು ನಿಂತ್ಕೋಬಾರ್ದು. ಎಲ್ಲೂ ಒಂದು ಕಾಲು ನೋವು ಕೈ ನೋವು ಅಂತ ನಿಂತ್ಕೊಳಕೋಬಾರ್ದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಆಮೇಲೆ ಹೊಗಳಿಕೆ ತಿಳುವಳಿಕೆ 2 ಇರುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳುತ್ತಾರೆ ಅಂತ ತಿಳಿಯುತ್ತಾರೆ. 2 ನಾವು ಅಪಾರ್ಥ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳ್ಳೋದಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು. ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಇಲ್ಲ ಮನೇಲಿ ಇದ್ಬಿಡು, ಯಾರಿಗೂ ಗೊತ್ತಾಗಲ್ಲ. ನೀವು ಕಮ್ಮಿ ಟೇಕ್ ಇಟ್ ಅಸ್ ಎ ಚಾಲೆಂಜ್. ಬೇಜಾರು ಮಾಡ್ಬೋದು. ಒಳ್ಳೆ 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 ಯಶಸ್ಸು ಆಗುತ್ತೆ. ನಾನು ಹೇಳಬೇಕು, ಈಕೆ ವಯಸ್ಸು ಏನು ನನ್ನ 2ನೇ ಮಗನ ವಯಸ್ಸು. ಇವಳು ನಮ್ಮ ಅಮ್ಮನ ರೋಲ್ ಮಾಡೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲಿ ನಾನು ಹೇಳಕ್ಕೆ ಹೋಗಲ್ಲ. ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿತ್ತು, ಹಾಸ್ಯವಾಗಿ ಭಾಳ ಬ್ಯೂಟಿಫುಲ್ಲಾಗಿ ಒಂಥರ ಎಕ್ಸ್ಟ್ರಾರ್ಡನರಿ ಆಗಿದೆ. ಆ ಒಂದು ಸೀನ್ ಸಾಕ್ತಿದೆ. ಆಮೇಲೆ ಆಕೆ ಮ್ಯಾನರಿಸಮ್ ಸಾಕು. ಇವಳು ಹಿಂಗನ್ನಕ್ಕೆ, ಅವ್ರ ಗಂಡನ ತಲೆ ಹಿಂಗನ್ನಕ್ಕೆ, ಅದು ಒಂದೇ ಕಾಂಬಿನೇಷನ್. ಒಳ್ಳೆ ವಂಡರ್ಫುಲ್ ಜಾಬ್. ತುಂಬ ಒಳ್ಳೆ ಭವಿಷ್ಯಗಳು ಎಲ್ಲ ಇದ್ದಾವೆ. ನೆನ್ನೆಗಳನ್ನು ಮರಿತಾ ಇರಬೇಕು.
ಅಡೆತಡೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಪ್ಲೇ. ಒಳ್ಳೆಯದ. ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು? ಬಾಮ್ಮ ನಿನ್ನ ಬಗ್ಗೆ ಹೇಳೋದು ಮಾತು ಹೇಳ್ಬಿಡ್ತೀನಿ. ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ, ಸಕ್ಸಸ್ ಆಗಿದ್ದು ತಮಿಳ್ನಾಡು. ಭಾಷೆ ಬರೋಲ್ಲ, ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ ಮನೆ ಮನೆ ಮಾತು. ನಮ್ಮ ಅತ್ತೆಯವ್ರಿಗೆ ಹೇಳಿದೆ ನಾನು, ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಂತೆ. ಅಯ್ಯೋ ಅವರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅವ್ರು ಏನು ಫೇಮಸ್ ಗೊತ್ತೇನ್ರಿ ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಅವ್ರೇನು ಕೇಳೋದೇ ಬೇಕಾಗಿಲ್ಲ. ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅವರು ಮಾಡಿದ್ದಾರೆ. ಅವರಿಗೆ ನಾನು ಶುಭ ಹಾರೈಸ್ತೀನಿ. ಇನ್ನೂ ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ರೀ, ಡೆಫಿನೆಟಾಗಿ ಬರಲೇಬೇಕು. ಏನೋ ನೀನು ಭಾಳ ಕೆಟ್ಟವಳು ಕಣೆ. ನೋಡ್ತಾರೆ ಹೆಂಗಂತಿದ್ದಾಳೆ TV 9. ಹಾಗೆ ಅದ್ಭುತ. ನಮ್ಮ ಜೊತೆ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಹೊಸದಾಗಿರೋರು ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ. ಅವ್ರಿಗೇನೋ ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು. ಇನ್ನೊಬ್ಬ ಇದ್ದಾನೆ ನೋಡಬೇಕು, ಆ ಕಲಾ ಮಾಧ್ಯಮದವ್ರಿಗೆ ಜೀವ ಹಿಡಿತಾನೆ. ನಿಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ನಂಗೆ ಗೊತ್ತಿದೆ ಬನ್ನಿ ಅಂತ ಹೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ. ಮಂಜುಳದ ಸಮಾಧಿ ತೋರಿಸ್ತಾನೆ. ಇವನು ಭಾಳ ಜಗಮಳ್ಳ ಸರ್, ಇವನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಇದರಲ್ಲಿ ನೀವು ನೆನಪು ಮಾಡ್ಕೊಡ್ರಿ, ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮಿಗೆ ಕರ್ಕೋವಾಗ ನಾಮ ಹಾಕ್ತೀನಿ ನಾನು ಒಬ್ಬರಿಗೆ. ಇವನೇ ಅದು, ಇವನೇ ಆ ಪಾರ್ಟಿ. ಒಳ್ಳೆ ಕಲಾವಿದ. ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಅವರೆಲ್ಲರೂ ನನ್ನ ಜೊತೆ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ.